ಜೈ ಭಾರತ್, ವಂದೇ ಮಾತರಂ. ಬಾಂಗ್ಲಾದೇಶದಲ್ಲಿ ಏನೆಲ್ಲ ನಡೆಯುತ್ತಿದೆ ಅಂತ ನಿಮಗೆ ಗೊತ್ತೇ ಇದೆ. ಬಾಂಗ್ಲಾದೇಶ ಸುಮಾರು 80% ಭಾರತವನ್ನೇ ಅವಲಂಬಿಸಿದೆ. ಈ ವ್ಯಾಪಾರ ವಹಿವಾಟು ಇರಬಹುದು, ಇನ್ನು ಆರೋಗ್ಯ ಕ್ಷೇತ್ರದಲ್ಲಿ ಕೂಡ ಇರಬಹುದು. ಹೀಗೆ ಪ್ರತಿಯೊಂದಕ್ಕೂ ಕೂಡ ಅವರು ಭಾರತವನ್ನೇ ಅವಲಂಬಿತವಾಗಿದ್ದಾರೆ. ಇನ್ನು ಈ ವಿದ್ಯುತ್ ಶಕ್ತಿಯ ವಿಚಾರದಲ್ಲೂ ಕೂಡ ಅವರು ಭಾರತವನ್ನೇ ಅವಲಂಬಿಸಿದ್ದಾರೆ. ಭಾರತದ ಅದಾನಿ ಕಂಪನಿ ಅವರಿಗೆ ವಿದ್ಯುತ್ ಶಕ್ತಿಯನ್ನು ಕೊಡ್ತಾ ಇದೆ. ಎಷ್ಟೆಲ್ಲ ಮಾಡಿದರೂ ಕೂಡ ಅವರು ಭಾರತದ ವಿರುದ್ಧ ತಿರುಗು ಬಿದ್ದಿದ್ದಾರೆ. ಈಗ ಅದಾನಿ ಕಂಪನಿ ತನ್ನ ಬಾಕಿ ಮೊತ್ತವನ್ನು ಬಾಂಗ್ಲಾದೇಶದಿಂದ ಕೇಳುತ್ತಿದೆ, ನಮ್ಮ ಹಣವನ್ನು ವಾಪಸ್ ಕೊಡಿ ಅಂತ. ಅದಾನಿ ಗ್ರೂಪ್ಗೆ ಹಣವನ್ನು ಕೊಡದೆ ಅವರು ವಿದ್ಯುತ್ ಶಕ್ತಿಯನ್ನು ಬಳಸುತ್ತಿದ್ದಾರೆ. ಅದಾನಿ ಕಂಪನಿಗೆ ಸುಮಾರು 6,700 ಕೋಟಿ ರುಗಳಷ್ಟು ಹಣ ಕೊಡಬೇಕಾಗಿದೆ. ಈ ಹಣವನ್ನು ನೀವು ನಮಗೆ ಕೊಡಿ ಅಂತ ಅದಾನಿ ಗ್ರೂಪು ಬಾಂಗ್ಲಾದೇಶ ಸರ್ಕಾರದ ಹತ್ರ ಆಗ್ರಹಿಸುತ್ತಿದೆ. ಇನ್ನು ಜಾರ್ಖಂಡ್ನ ಗೊಡ್ಡ ನಗರದಲ್ಲಿ ಈ ಅದಾನಿ ಗ್ರೂಪ್ನ ಈ ವಿದ್ಯುತ್ ಘಟಕದಿಂದ ಬಾಂಗ್ಲಾದೇಶಕ್ಕೆ ಸರಬರಾಜು ಮಾಡಲಾಗುತ್ತದೆ. ಇನ್ನೊಂದು ಸಂಗತಿ ಏನೆಂದರೆ, ಈ ಅದಾನಿ ಗ್ರೂಪ್ ಮತ್ತೆ ಶೇಖ್ ಹಸೀನಾ ಅಂದ್ರೆ ಬಾಂಗ್ಲಾದೇಶದ ಹಿಂದಿನ ಪ್ರಧಾನಿ ಇವರು ಮಾಡಿಕೊಂಡಿರುವ ಈ ಒಪ್ಪಂದ ತೀವ್ರ ದುಬಾರಿ ಆಗಿದೆ ಅಂತ ಯೂನುಸ್ ಸರ್ಕಾರ ಹೇಳುತ್ತಿದೆ. ಹೀಗಿರುವಾಗ ಈ ಅದಾನಿ ಗ್ರೂಪ್ ಹೇಳಿದೆ, ನಾವು ಈ ಆರ್ಥಿಕ ಸಂಕಷ್ಟದಲ್ಲಿ ಕೂಡ ಈ ಹಣಕಾಸು ಒತ್ತಡದ ಮಧ್ಯೆಯೂ ಕೂಡ ನಾವು ಬಾಂಗ್ಲಾದೇಶಕ್ಕೆ ವಿದ್ಯುತ್ ಸರಬರಾಜು ನಾವು ಮಾಡುತ್ತಿದ್ದೇವೆ ಹೀಗಂತ ಅದಾನಿ ಪವರ್ ಸಂಸ್ಥೆ ಹೇಳಿದ್ದಾರೆ. ನಮಗೆ ಹಣ ಬರಬೇಕಿದ್ದರೂ ಕೂಡ ನಮ್ಮ ಸರಬರಾಜುದಾರರು ಹೂಡಿಕೆದಾರರಿಗೆ ಪಾವತಿಯನ್ನು ನಿಲ್ಲಿಸಿಲ್ಲ ಅಂತ ಕೂಡ ಹೇಳಿದ್ದಾರೆ. ಇದೊಂದು ಇಕ್ಕಟ್ಟಿನ ಪರಿಸ್ಥಿತಿ. ಈ ಬಗ್ಗೆ ಬಾಂಗ್ಲಾ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಳ್ಳುತ್ತಿದ್ದೇವೆ ಅಂತಲೂ ಕೂಡ ಹೇಳಿದ್ದಾರೆ. ಈ ಬಾಂಗ್ಲಾದೇಶ ಇತ್ತೀಚೆಗೆ ಕೂಡ ವೇಗವಾಗಿ ಬೆಳವಣಿಗೆಯಾಗುತ್ತಿದೆ. ಆದರೆ ಅವರು ವಿದ್ಯುತ್ ಶಕ್ತಿ ಹಾಗೂ ಇಂಧನ ಶಕ್ತಿ ಈ ವಿಭಾಗಗಳಲ್ಲಿ ಅವರು ತುಂಬಾ ಹಿಂದೆ ಇದ್ದಾರೆ. ಈ ವಿದ್ಯುತ್ಗೆ ಸಂಬಂಧಿಸಿದಂತೆ ಸುಮಾರು 31,000 ಕೋಟಿ ಅವರು ಹಣವನ್ನು ಬಾಕಿ ಇಟ್ಟಿದ್ದಾರೆ. ಅದರಲ್ಲಿ 6,700 ಕೋಟಿ ಅದಾನಿ ಗ್ರೂಪ್ ಇದಾಗಿದೆ. ಈ ಕಡೆಯಿಂದ ಬಾಂಗ್ಲಾ ಸರ್ಕಾರ ಈ ಒಪ್ಪಂದಗಳನ್ನು ಮರು ಅವಲೋಕಿಸಿ ಹೊಸ ಬೆಲೆ ನಿಗದಿ ಮಾಡುವ ಕುರಿತು ಸರ್ಕಾರ ಆಲೋಚಿಸುತ್ತಿದೆ ಅಂತ ಹೇಳಿದ್ದಾರೆ.